ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾವಣ್ಯ. ಇವತ್ತು ನಾನು ಕ್ಯಾಶ್ ವಿಡ್ರಾವಲ್ ಚೆಕ್ನ ಹೇಗೆ ಬರೆಯೋದು ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಬ್ಯಾಂಕಿಗೆ ಹೋದಾಗ ಕ್ಯಾಶ್ ವಿಡ್ರಾವಲ್ ಚೆಕ್ನ ಹೇಗೆ ಬರೆಯೋದು ಅನ್ನೋದು ಗೊತ್ತಿರಲ್ಲ. ಏನು ಮಾಡ್ತೀವಿ ಅವಾಗ? ಯಾರಾದರೂ ಸ್ಟಾಫ್ ಇದ್ದರೆ ಅವ್ರದ್ದು ಹೆಲ್ಪ್ ಕೇಳ್ತೀನಿ. ಅವ್ರು ಫ್ರೀ ಇದ್ದರೆ ಬರ್ಕೊಡ್ತಾರೆ. ಬಟ್ ಅವ್ರು ಫ್ರೀ ಇಲ್ಲ ಅಂತ ಹೇಳಿದ್ರೆ ಯಾರ ಕೈಲಾದರೂ ಬರೆಸ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತೇನೋ ಬರೆಸ್ಕೋಬೋದು, ಬಟ್ ಪ್ರತಿ ಸಲ ಬಂದಾಗ್ಲೂ ಅವ್ರದ್ದೇ ಹೆಲ್ಪ್ ಕೇಳ್ತೀವಿ ಅಂದರೆ ಒಂಥರ ಹಿಂಸೆ ಅನಿಸುತ್ತೆ. ಇದೇನಷ್ಟು ಕಷ್ಟ ಇಲ್ಲ, ಚೆಕ್ ಬರೆಯೋದೇನು ಈಸಿ ಇದೆ. ಒಂದು ಸಲ ಕಲ್ತ್ಕೊಂಡ್ರೆ ಸಾಕು, ಇನ್ನು ಮಿಕ್ಕ ಟೈಮೆಲ್ಲ ನಾವೇ ಬರ್ಕೋಬೋದು. ಈ ಚೆಕ್ನ ಹೇಗೆ ಬರೆಯೋದು ಅಂತ ನೋಡೋಣ. ಈ ಚೆಕ್ಕಲ್ಲಿ ಡೇಟ್ ಇರುತ್ತೆ, ಪೇ ಅಂತ ಇರುತ್ತೆ, ರುಪೀಸ್ ಇರುತ್ತೆ, ಮತ್ತು ಸಿಗ್ನೇಚರ್ ಇರುತ್ತೆ. ಇಷ್ಟಿರುತ್ತೆ ಬರೀಲಿಕ್ಕೆ. ಇಷ್ಟು ಬಿಟ್ಟು ಬೇರೆ ಏನೂ ಇರಲ್ಲ. ನಮ್ಗೆ ನಾರ್ಮಲಿ ಡೇಟು ಗೊತ್ತಿರುತ್ತಾ, ಎಷ್ಟು ಅಮೌಂಟ್ ವಿಡ್ರಾ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ, ಆಯಿತಾ. ಈ ಪೇದೊಂದೇ ಪ್ರಾಬ್ಲಮ್ಮು ಎಲ್ರಿಗೂ, ಏನು ಬರೀಬೇಕು ಅಂತ. ಇವತ್ತು ನಾನು ಮಾಡ್ತಿರೋದು ಸೆಲ್ಫ್ ವಿಡ್ರಾವಲ್ಲು ಅಂತ ಹೇಳಿದ್ರೆ, ಈ ಅಕೌಂಟ್ ನಂದಿದೆ, ನಾನೇ ಹೋಗಿ ವಿಡ್ರಾ ಮಾಡ್ತಿದ್ದೀನಿ. ಸೊ ಹಾಗಾಗಿ ಇದು ಸೆಲ್ಫ್ ಅಂತ ಕರಿತೀವಿ. ಹೇಗೆ ಬರೆಯೋದು ಫಸ್ಟು ನೋಡೋಣ. ಡೇಟ್ ಪ್ಲೇಸಲ್ಲಿ ಬಂದರೆ ಇದು DDMM YY ಫಾರ್ಮೆಟಲ್ಲೇ ಇರಬೇಕು. ಇದು ಬಿಟ್ಟು ಬೇರೆ ಫಾರ್ಮೆಟಲ್ಲಿದ್ದರೆ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಿದ್ರೂ ಅಲ್ಲಿ ನಿಮ್ಮದು ಏನಾದರೂ ಕರೆಕ್ಷನ್ಸ್ ಆಗಿದ್ದರೆ ಅಲ್ಲಿ ಒಂದು ಸಿಗ್ನೇಚರ್ ತೊಗೊಂಡು ಅಕ್ಸೆಪ್ಟ್ ಮಾಡೋವಂಥದ್ದು. ಸೊ ಈ ಫಾರ್ಮೆಟ್ ಇದ್ದರೆ ತೊಗೋತಾರೆ. ಈ ಚೆಕ್ಕು ಇವತ್ತಿಂದ 3 ಮಂತ್ಸ್ವರೆಗೂ ವ್ಯಾಲಿಡಿಟಿ ಇರುತ್ತೆ. ಈ ಚೆಕ್ನ ಇವತ್ತು ಬರೆದಿಟ್ಕೊಂಡು ನೆಕ್ಸ್ಟ್ 2 ಮಂತ್ಸ್ ಬಿಟ್ಟು ಹೋದ್ರೂ ಕೂಡ ನೀವು ಅಮೌಂಟ್ನ ವಿಡ್ರಾ ಮಾಡ್ಬೋದು. ನೀವೇ ಹೋಗಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಪೇ ಅಲ್ಲಿ ಇದು ನಾನು ಹೋಗಿ ಸ್ವಂತವಾಗಿ ತೊಗೋತಾ ಇರೋದ್ರಿಂದ ಸೆಲ್ಫ್ ಅಂತ ಬರೀಬೇಕು ಇಂಗ್ಲೀಷಲ್ಲಿ. ಕನ್ನಡದಲ್ಲಾದರೆ ಸ್ವಂತಕ್ಕೆ ಅಂತ ಬರೆದ್ರೆ ಆಯಿತು. ನೆಕ್ಸ್ಟು ರುಪೀಸು 10,000 ರುಪೀಸ್ ಓನ್ಲಿ ಅಂತ ಬರೀಬೇಕು. ಓನ್ಲಿ ಬರೆದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಮುಂದೆ ಆ್ಯಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಓನ್ಲಿ ಅಂತ ಬರೆದ್ರೆ ಬೆಸ್ಟು. ನೆಕ್ಸ್ಟು ಇಲ್ಲಿ ಸಿಗ್ನೇಚರ್ ಹಾಕಲೇಬೇಕು. ಅದು ಯಾವುದು ಬ್ಯಾಂಕ್ ರೆಕಾರ್ಡ್ಸಲ್ಲಿ ಯಾವ ಸಿಗ್ನೇಚರ್ ಇದೆಯೋ ಅದು ಹಾಕಬೇಕು. ಬಟ್ ಇಲ್ಲಿ ಕ್ರಾಸ್ ಮಾಡೋಂಗಿಲ್ಲ. ಏನು ಕ್ರಾಸ್ ಮಾಡೋಂಗಿಲ್ಲ ಅಂತೇಳಿ, ಇನ್ ಕೇಸ್ ಕ್ರಾಸ್ ಮಾಡಿದ್ರೆ ನಿಮಗೆ ಕ್ಯಾಶ್ ಕೊಡೋಲ್ಲ. ಅದು ಈ ಚೆಕ್ಕು 10,000 ಟ್ರಾನ್ಸ್ಫರ್ ಮೂಲಕನೇ ಹೋಗಬೇಕು, ಕ್ಯಾಶ್ ಅಂತೂ ಕೈಗೆ ಕೊಡಲ್ಲ. ಸೊ ಹಾಗಾಗಿ ಇಲ್ಲಿ ಕ್ರಾಸ್ ಮಾಡೋಂಗಿಲ್ಲ. ಇದು ಬಂದು ಫ್ರಂಟ್ ಪೇಜು. ನೆಕ್ಸ್ಟು ಇನ್ನು ಬ್ಯಾಕ್ ಸೈಡಲ್ಲಿ ಇನ್ನೊಂದು ಸಿಗ್ನೇಚರ್ ಮಾಡಿ ಕ್ಯಾಶ್ ಕೌಂಟ್ರಿಗೆ ಕೊಟ್ಟರೆ ಪಕ್ಕ ಕ್ಯಾಶ್ ಕೊಡ್ತಾರೆ. ಏನು ಅಂತ ಹೇಳಿದ್ರೆ ಫ್ರಂಟಲ್ಲೊಂದು ಸಿಗ್ನೇಚರು ಮತ್ತು ಬ್ಯಾಕಲ್ಲೊಂದು ಸಿಗ್ನೇಚರು. ಇದು ಬಂದು ಸೆಲ್ಫ್ ವಿಡ್ರಾವಲ್ಗೆ. ಇಷ್ಟು ಈ ಚೆಕ್ ಮಾಹಿತಿ.